ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೇವೆ. ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡೋದಾದರೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನನ್ನ ಸಪೋರ್ಟ್ ಮಾಡಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ಮನೆ ಪೇಂಟಿಂಗ್ ಆಗ್ತಾ ಉಂಟಂತ. ಹಾಗಾಗಿ ವೆದರ್ ಕೂಡ ಚೇಂಜ್ ಆದ ಕಾರಣ ಮತ್ತು ಸ್ವಲ್ಪ ಡಸ್ಟ್ ಎಲ್ಲ ಇದ್ದ ಕಾರಣ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡಿ ಆಯಿತಾ. ಅಂದರೆ ರಿಕವರ್ ಆಗಲಿಕ್ಕೆ ಕೂಡ ಸ್ವಲ್ಪ ಟೈಮ್ ಆಗುತ್ತೆ, ಮತ್ತು ವೀಡಿಯೋಸ್ ಕೂಡ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡುವ ಅಂತ ಇವಾಗ ವಾಯ್ಸ್ ಓವರ್ ಕೊಟ್ಟು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಇವಾಗ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಫಸ್ಟ್ ರೂಮ್ ಇದು ಸ್ಟಾರ್ಟ್ ಮಾಡಿದ್ವಿ. ಅಂದರೆ ರೂಮಲ್ಲಿದ್ದ ಐಟಮ್ಸ್ ಎಲ್ಲ ಹಾಲಿಗೆ ಶಿಫ್ಟ್ ಮಾಡ್ಬೋದಲ್ಲ. ಮಾತ್ರ ಈ ಕಾಟ್ ಒಂದು ಶಿಫ್ಟ್ ಮಾಡಲಿಕ್ಕೆ ಆಗ್ತಿಲ್ಲ. ಯಾಕೆ ಅಂದರೆ ಇದನ್ನು ರೂಮಲ್ಲಿ ಸೆಟ್ ಮಾಡಿ ಇಟ್ಟದ್ದು, ಅದಕ್ಕೋಸ್ಕರ. ಇವಾಗ ನಮ್ಮ ವಸ್ತು ಎಲ್ಲಿ ಇದೆ ಅಂತ ಹುಡುಕೋದೇ ದೊಡ್ಡ ಕೆಲಸ. ಅಂದರೆ ಎಲ್ಲ ವಸ್ತು ತೆಗೆದು ಅದನ್ನು ಹೊರಗೆ ಹಾಕಿದ್ದೇವೆ. ಅದಕ್ಕೋಸ್ಕರ ಯಾವ ವಸ್ತು ಎಲ್ಲಿ ಇಟ್ಟಿದ್ದೇವೆ ಅಂತಲೇ ಹುಡುಕೋದೇ ದೊಡ್ಡ ಕೆಲಸ ಆಗಿದೆ ಇವಾಗ. ಇಲ್ಲಿ ನಿಮಗೆ ನೋಡ್ಬೋದು ಯಾವ ಥರ ಆಗಿದೆ ಗೋಡೆ ಅಂತ. ಎಲ್ಲ ಅಂದರೆ ಒಳಗಿಂದ ಒಂದು ಟೈಪ್ ಫಂಗಸ್ ಬಂದಾಗೆ ಆಗಿದೆ. ಅದಕ್ಕೋಸ್ಕರ ಪೇಂಟಿಂಗ್ ಮಾಡುವ ಡಿಸಿಷನ್ ನಾವು ತಗೊಂಡದ್ದು ಒಳ್ಳೆಯದಂತ ನನಗೆ ಅನ್ನಿಸ್ತು. ಕ್ರಿಸ್ಮಸ್ಗೆ ಅಂತ ಒಂದು ರೀತಿಯಲ್ಲಿ ಕೂಡ ಆಗುತ್ತೆ. ಅದಾದಮೇಲೆ ಮನೆಯಲ್ಲಿ ಕೂಡ ತುಂಬ ನೀಟಾಗಿ ಇಟ್ಕೊಳ್ಬೇಕಲ್ಲ, ಹಾಗೆಯೇ ಬಿಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಪೇಂಟಿಂಗ್ ಮಾಡುವಂಥ ಒಂದು ಡಿಸಿಷನ್ ತಗೊಂಡದ್ದು. ಹಾಗಾಗಿ ಪೇಂಟ್ ಕಲರ್ ಅದೇ ವೈಟೇ ಹಾಕುವ ಅಂತ. ಯಾಕೆಂದರೆ ವೈಟ್ ಪೇಂಟ್ ಇದ್ದರೆ ಮನೆ ತುಂಬ ಬ್ರೈಟಾಗಿ ಕಾಣುತ್ತೆ. ಅದಕ್ಕೋಸ್ಕರ ವೈಟೇ ಹಾಕುವ ಅಂತ. ಈ ರೂಮ್ ಆಲ್ರೆಡಿ ಪೇಂಟ್ ಆಗಿದೆ, ಬಟ್ ಇಡಲಿಕ್ಕೆ ಜಾಗ ಇಲ್ಲದ ಕಾರಣ ಹಾಲ್ ಐಟಮ್ಸ್ ಎಲ್ಲ ಇಲ್ಲಿ ಹಾಕಿದ್ದೇವೆ. ಹಾಗೆಯೇ ಕೆಲವು ವಸ್ತೆಲ್ಲ ಇತ್ತು, ಅದನ್ನು ಕೆಲವೆಲ್ಲ ಗುಜರಿಗೆ ಕೊಡುವ ಅಂತ. ಸುಮ್ಮನೆ ಇಟ್ಟು ಏನು ಮಾಡೋದಲ್ಲ, ಅದಕ್ಕೋಸ್ಕರ. ಹಾಗೆ ಕ್ಲೀನ್ ಮಾಡುವಾಗ ನನಗೆ ಕೆಲವು ವಸ್ತೆಲ್ಲ ಸಿಕ್ತು ನೋಡಿ. ಹಳೆಯ ಕ್ಯಾಸೆಟ್ಸ್ ಎಲ್ಲ, ಇದೆಲ್ಲ ವರ್ಕ್ ಆಗೋದಿಲ್ಲ. ಪ್ಲೇ ಮಾಡಲಿಕ್ಕೆ ಕೂಡ ಅದರ ಪ್ಲೇಯರ್ ಕೂಡ ಈಗ ಇಲ್ಲಿ ಕೂಡ ಇಲ್ವಾ ಅಂತ. ಅದಕ್ಕೋಸ್ಕರ ಅದನ್ನು ಇಟ್ಟು ಎಂತ ಮಾಡಲಿಕ್ಕೆ ಕೂಡ ಇಲ್ಲಲ್ಲ. ಹಾಗಾಗಿ ಅದನ್ನು ಡಿಸ್ಪೋಸ್ ಮಾಡುವ ಅಂತ. ಡಿಸ್ಪೋಸ್ ಮಾಡುವ ಮುಂಚೆ ಒಂದು ವಿಡಿಯೋ ಕ್ಲಿಪ್ ತೆಗೆದು ಇಟ್ಟಿದೆ, ಮೆಮೊರೀಸಿಗೆ ಇರಲಿ, ಈ ಥರ ಒಂದು ಇತ್ತಂತ, ಮೆಮೊರೀಸಿಗೆ ಇರಲಿ ಅಂತ. ಹಾಗೆಯೇ 2013 ಮತ್ತು ಇನ್ನೊಂದು 2014 ಕ್ಯಾಲೆಂಡರ್ ಎಲ್ಲ ಸಿಕ್ತು. ಈ ವಿಡಿಯೋಸ್ ಎಲ್ಲ ನೋಡುವಾಗ ನಿಮ್ಗೆ ಅನಿಸ್ಬೋದು ಯಾವ ರೀತಿ ಮನೆಯನ್ನು ಆರ್ಗನೈಸ್ ಮಾಡಿ ಇಟ್ಟಿದ್ದೇನೆ ಅಂತ. ಬಟ್ ಮನೆಯಲ್ಲಿ ಪೇಂಟಿಂಗ್ ಆಗುವಾಗ, ಹಾಗೆಯೇ ಸಣ್ಣ ಮಕ್ಕಳಿರುವಾಗ ಯಾವ ರೀತಿ ಆಗುತ್ತೆ ಅಂತ ಕೆಲವರಿಗೆ ಗೊತ್ತಿರ್ಬೋದು. ಅವರಿಗೆ ನನ್ನ ಕಷ್ಟ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಯಾವ ವಸ್ತು ಬೇಕು ಅದನ್ನು ಮಾತ್ರ ಒಳಗೆ ಇಡುವ ಅಂತ, ಬಾಕಿದೆಲ್ಲ ನಾನು ಅವರಿಗೆ ಕೊಟ್ಟಿದ್ದೇನೆ. ಹಾಗೆಯೇ ನಾನು ಮುಂಚಿನ ವೀಡಿಯೋಸಲ್ಲಿ ನೋಡಿರ್ಬೋದು, ನಾನು ಹೊಸತಾಗಿ ಗಿಡವನ್ನು ಕಾಪುವಿಂದ ಪರ್ಚೇಸ್ ಮಾಡಿದ್ದೆ. ಅದನ್ನು ರಿಪೋರ್ಟ್ ಮಾಡುವ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ನಾನು. ಇವಾಗ ಇಷ್ಟೊಂದು ಅದರ ಗ್ರೋತ್ ಆಗಿದೆ. ಇವಾಗ ಅದನ್ನು 2 ಪಾರ್ಟಿಷನ್ ಮಾಡಿ, ಅಂದರೆ ಒಂದು ಗಿಡನೇ 2 ಮಾಡಿ ಇದನ್ನು ರಿಪೋರ್ಟ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕೋಸ್ಕರ ಸ್ವಲ್ಪ ಮಣ್ಣು, ಕೋಕೋಪೀಟ್ ಅದೆಲ್ಲ ಮಿಕ್ಸ್ ಮಾಡಿ ಈ ಥರ 2-3 ಪಾಟ್ ಪರ್ಚೇಸ್ ಮಾಡಿದ್ದೇನೆ. ಅದರಲ್ಲಿ ರಿಪೋರ್ಟ್ ಮಾಡುವ ಅಂತ. ಮೊದಲಿಗೆ ಕೆಳಗಡೆ ಕಲ್ಲೆಲ್ಲ ಇಟ್ಟು, ಅದಾಗಿ ಅದರ ಮೇಲೆ ಸ್ವಲ್ಪ ಮಣ್ಣೆಲ್ಲ ಹಾಕಿ, ಮತ್ತು ಗಿಡಗಳನ್ನು ಇಟ್ಟು ಪುನಃ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕ್ತಾ ಇದ್ದೇನೆ. ಮನೆಲ್ಲ ಸೆಟ್ ಆದಮೇಲೆ ಒಂದು ಸಲ ನಿಮಗೆ ತೋರಿಸ್ತೇನೆ ಯಾವ ರೀತಿ ಆಗಿದೆ ಅಂತ. ಹಾಗೆಯೇ ಇವತ್ತು ಊಟಕ್ಕೆ ಅಂತ ನೈ ಮೀನನ್ನು ತಂದಿದ್ದರು. ಅದನ್ನು ಇವಾಗ ಫ್ರೈ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಅಪ್ಲೋಡ್ ಮಾಡಿದ್ದು ಯಾಕೆ ಅಂತ, ನಾನು ಆಲ್ರೆಡಿ ಇದರ ಶಾರ್ಟ್ ಒಂದು ಅಪ್ಲೋಡ್ ಮಾಡಿದ್ದೆ. ಮನೆಯಲ್ಲಿ ಎಷ್ಟೊಂದು ಗಲೀಜಿದ್ರೂ ಕೂಡ, ಗಲೀಜು ಅಂತ ಹೇಳೋದಿಲ್ಲ, ಆ ಕಡೆ ಈ ಕಡೆ ಎಲ್ಲ ಇದ್ದರೂ ಕೂಡ ಮಧ್ಯಾಹ್ನ ಊಟಕ್ಕೆ ಒಂದು ಮೀನು ಫ್ರೈ ಇದ್ದರೆ ಒಂಥರನೇ ಖುಷಿ ಊಟ ಮಾಡಲಿಕ್ಕೆ. ಹಾಗೆ
ಈ ರೂಮ್ ಕೂಡ ಪೇಂಟಿಂಗ್ ಆಗಿದೆ, ಹಾಗಾಗಿ ಕರ್ಟನ್ಸ್ ಎಲ್ಲ ಹಾಕಲಿಲ್ಲ, ಅಂದರೆ ವಿಂಡೋದು ಪೇಂಟಿಂಗ್ ಬಾಕಿ ಇದೆ. ನೋಡಿ ಈ ಥರ ಆಗಿದೆ ಪೇಂಟಿಂಗ್. ಹಾಗೆಯೇ ನನಗೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಟೈಮ್ ಇತ್ತು, ಅದಕ್ಕೋಸ್ಕರ ಫ್ರಿಜ್ಜೆಲ್ಲ ಕ್ಲೀನ್ ಮಾಡುವ ಅಂತ. ನೋಡಿ ಇಷ್ಟೆಲ್ಲ ಐಟಮ್ಸ್ ಇತ್ತು ಫ್ರಿಜ್ಜಲ್ಲಿ. ಕೆಲವು ಬೇಕಾದನ್ನು ಮಾತ್ರ ಇಟ್ಟು ಬಾಕಿ ಎಲ್ಲ ಈ ಥರ ಕ್ಲೀನಾಗಿ ಸೆಟ್ ಮಾಡಿ ಇಟ್ಟಿದ್ದೇನೆ. ಒಂದ್ಸಲ ಈ ಥರ ಕ್ಲೀನ್ ಮಾಡಿ ಇಡೋದು, ಮತ್ತು ಅದು ಒಂದು ತೆಗಿಲಿಕ್ಕೆ ಬರುವಾಗ ಎಲ್ಲ ಆ ಕಡೆ ಈ ಕಡೆ ಆಗುತ್ತೆ. ಎಲ್ಲರ ಮನೆಯಲ್ಲಿ ಸೇಮ್ ಪ್ರಾಬ್ಲಮ್ಮು, ಕ್ಲೀನ್ ಮಾಡುವಾಗ ಒಂಥರ ಕ್ಲೀನ್ ಕಾಣುತ್ತೆ. ಮತ್ತು ಹಾಗೆಯೇ ನೋಡಿ ಇವಾಗ ಕ್ಲೀನಾಗಿ ಸೆಟ್ ಮಾಡಿ ಇಟ್ಟಿದ್ದೇನೆ. ಈ ವಿಡಿಯೋದಲ್ಲಿದ್ದ ವೀಡಿಯೋಸ್ ಒಂದೇ ದಿವಸದಲ್ಲ, ಅಂದರೆ ನಾನು ಸ್ವಲ್ಪನೇ ವಿಡಿಯೋ ತೆಗೆದು ಇಟ್ಟಿದ್ದೇನೆ. ಡೈಲಿ ವೀಡಿಯೋಸು ನಾನು ತುಂಬ ತೆಗಿಲಿಲ್ಲ, ಅಂದರೆ ಕೆಲಸನೇ ಜಾಸ್ತಿ ಇರ್ತದೆ ಈ ಪೇಂಟಿಂಗ್ ಆಗುವಾಗ. ಇದು ಹಾಲ್, ಇದು ಪೇಂಟಿಂಗ್ ಆದಮೇಲೆ ಅದು ಬಾರ್ಡರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದೇವೆ. ಮತ್ತು ಇಲ್ಲಿ ಒಂದು ಫ್ರೇಮ್ ಇಟ್ಟಿದ್ದೇವೆ, ಇದು ಪೋಪ್ ಬ್ಲೆಸ್ಸಿಂಗ್ಸ್, ನಮ್ಮ ಮದುವೆಗೆ ಪೋಪಿಂದ ಬ್ಲೆಸ್ಸಿಂಗ್ಸ್ ಕೊಟ್ಟ ಸರ್ಟಿಫಿಕೇಟ್ ಇದು. ಇದನ್ನು ಫ್ರೇಮ್ ಮಾಡಿ ಇಟ್ಟಿದ್ದೇವೆ. ಹಾಗೆಯೇ ಇವತ್ತು ಕಿಚನ್ ಪೇಂಟಿಂಗ್ ಮಾಡ್ತಾ ಇದ್ದಾರೆ, ಹಾಗಾಗಿ ಕಿಚನ್ ಇದು ಐಟಮ್ಸ್ ಎಲ್ಲ ಹೊರಗಡೆ ಹಾಕಿದ್ದೇವೆ. ಡೈನಿಂಗ್ ರೂಮಿದು ಪೇಂಟಿಂಗ್ ಆಗಿದೆ. ಹಾಗೆ ಇವಾಗ ಕಿಚನ್ ಇದು ಪೇಂಟ್ ಮಾಡ್ತಾ ಇದ್ದಾರೆ. ಕಿಚನ್ ಅಷ್ಟೊಂದು ಪೇಂಟ್ ಮಾಡಲಿಕ್ಕೆ ಎಲ್ಲಿಲ್ಲ, ಅಂದರೆ ಕಿಚನ್ ಮೇಲ್ಗಡೆ ಅಂದರೆ ಸೀಲಿಂಗ್ ಮಾತ್ರ ಪೇಂಟ್ ಮಾಡಲಿಕ್ಕೆ. ಮನೆ ಅಂದಮೇಲೆ ತುಂಬ ಕೆಲಸ ಇರುತ್ತೆ ಅಲ್ವಾ, ಅಂದರೆ ಎಸ್ಪೆಷಲಿ ಪೇಂಟಿಂಗ್ ಆಗುವಾಗ ತುಂಬ ಕಷ್ಟ ಆಯಿತು ನನಗೆ. ಅಂದರೆ ಐಟಮ್ಸ್ ಎಲ್ಲ ಹೊರಗಡೆ ಹಾಕಬೇಕು, ಮತ್ತು ಪುನಃ ಸೆಟ್ ಮಾಡಬೇಕು, ಹಾಗೆಯೇ ಅದನ್ನು ಕ್ಲೀನ್ ಮಾಡಿ, ಅಂದರೆ ಮಕ್ಕಳಿರುವಾಗ ಅದು ಡಸ್ಟ್ ಎಲರ್ಜಿ ಕೂಡ ಆಗುತ್ತೆ. ಅವ್ರಿಗೆ ಸ್ಕೂಲ್ ಹೋದ ಟೈಮಲ್ಲಿ ಪೇಂಟಿಂಗ್ ಮಾಡ್ತಾಯಿದ್ರಲ್ಲ, ಅವ್ರು ಬರುವ ಮುಂಚೆ ಮನೆಯನ್ನು ಗುಡಿಸಿ ಒರೆಸಿ ಇಡಬೇಕಾಗುತ್ತೆ. ಮತ್ತು ಅದು ಡಸ್ಟ್ ಎಲರ್ಜಿ ಆದರೆ ಕಾಫ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನನ್ನ ವಾಯ್ಸ್ ಕೂಡ ಅದರಲ್ಲಿ ಸ್ವಲ್ಪ ಚೇಂಜ್ ಆಗಿದೆ, ಬಟ್ ಇವಾಗ ಸ್ವಲ್ಪ ಬೆಟರ್ ಅನಿಸ್ತಾ ಉಂಟು. ನೋಡಿ ಈ ಥರ ಉಂಟು ನಮ್ಮ ಹಾಲ್. ಇವಾಗ ಬೆಡ್ರೂಮ್ ಇವತ್ತು ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡಿ ಇಟ್ಟಿದ್ದಾರೆ, ಅದು ಕಂಪ್ಲೀಟ್ ಆಗಲಿಲ್ಲ, 2 ರೂಮ್ ಕೂಡ. ಅದಕ್ಕೋಸ್ಕರ ಇವತ್ತು ಹಾಲಲ್ಲಿ ಬೆಡ್ ಹಾಕಿ ಇಲ್ಲಿ ಎಲ್ಲ ಶಿಫ್ಟ್ ಮಾಡಿ ಇಟ್ಟಿದ್ದೇವೆ. ನಾವು ಬೆಳಿಗ್ಗೆ ಬೇಗ ಎದ್ದು ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ. ಇವತ್ತು ನನ್ನ ಮಾವ ಬರ್ತಾ ಇದ್ದಾರೆ ಕುವೈಟಿಂದ. ಮಾವ ಅಂದರೆ ನನ್ನ ಹಸ್ಬೆಂಡಿನ ಅಪ್ಪ. ಹಾಗಾಗಿ ಇವಾಗ 8 o'clock ಆಗಿದೆ, ನಾವು ಮನೆಯಿಂದ ಹೊರಟಿದ್ದೇವೆ. ಅವರು ಕುವೈಟಲ್ಲಿ ವರ್ಕ್ ಮಾಡೋದು. 2 ವರ್ಷ ನಂತರ ರಜೆಗೆ ಊರಿಗೆ ಬರ್ತಾ ಇದ್ದಾರೆ, ಹಾಗಾಗಿ ಪಿಕ್ ಮಾಡಲಿಕ್ಕೆ ಅಂತ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ, ನಾನು ಹಸ್ಬೆಂಡ್ ಮತ್ತು ಮಕ್ಕಳು. ಮಕ್ಕಳಿಗೆ ಕೂಡ ಇವತ್ತು ಸ್ಕೂಲಿಗೆ ರಜೆ ಹಾಕಿದ್ದಾರೆ. ಇವಾಗ ಮಂಗಳೂರಲ್ಲಿ ಸ್ವಲ್ಪ ವೆದರ್ ಕೂಲಾಗಿ ಉಂಟು, ಬೆಳಿಗ್ಗೆ ಏಳುವಾಗೆಲ್ಲ ಸ್ವಲ್ಪ ಕೂಲಾಗಿರುತ್ತೆ. ಹಾಗೆಯೇ ನೈಟ್ ಟೈಮ್ ಕೂಡ ವೆದರ್ ಸ್ವಲ್ಪ ಕೂಲಾಗಿ ಉಂಟು. ಇಲ್ಲಿ ಏರ್ಪೋರ್ಟಿಗೆ ಹೋಗುವಾಗ ಘಾಟ್ ಸೆಕ್ಷನ್ ಹೋದಾಗೆ ಫೀಲ್ ಆಗುತ್ತೆ. ಸೈಡಲ್ಲಿ ಸ್ವಲ್ಪ ಫಾಲ್ಸ್ ಹಾಗೆಲ್ಲ ಕಾಣುತ್ತೆ, ಮತ್ತು ರೋಡ್ ಕೂಡ ಹಾಗೇನಲ್ಲ, ಒಂದು ಗುಡ್ಡೆ ಹತ್ತಿ ಹೋಗಬೇಕು ಏರ್ಪೋರ್ಟಿಗೆ ಹೋಗಬೇಕಾದ್ರೆ. ನಾವು 8:30ಗೆ ಏರ್ಪೋರ್ಟ್ ರೀಚ್ ಆದ್ವಿ. ಇಲ್ಲಿ ನೋಡುವಾಗ ಫುಲ್ ತುಂಬ ಜನರಿದ್ದರು, ಏನು ವಿಷಯ ಅಂತ ಗೊತ್ತಿರಲಿಲ್ಲ. ಮತ್ತು ಪ್ರೆಸ್ನವರು ಮತ್ತು ಚಂಡೆ ಅಲ್ಲಿ ಹಾಗೆ, ಅಂದರೆ ತುಂಬ ರಶ್ ಇತ್ತು ಏರ್ಪೋರ್ಟು. ಏನಂತ ನೋಡುವಾಗ ಮತ್ತೆ ಗೊತ್ತಾಯಿತು ನಮ್ಮ ಚೀಫ್ ಮಿನಿಸ್ಟರ್ ಬರಲಿಕ್ಕಿದ್ದಾರೆ ಅಂತ, ಹಾಗಾಗಿ ಎಷ್ಟೊಂದು ಜನರು ಬಂದಿದ್ದಾರೆ ಅಂತ.
ನಮ್ಮ ಮಾವನವರ ಫ್ಲೈಟ್ ಕೂಡ ಡಿಲೇ ಆಗಿತ್ತು. 8:30ಗೆ ಇದ್ದ ಫ್ಲೈಟ್ 8:50 ಆಗುವಾಗ ಕೂಡ ಬಂದಿರಲಿಲ್ಲ, ಡಿಲೇಡ್ ಅಂತ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದರು. ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಅವರು ಬರಲಿಕ್ಕೆ. ಮತ್ತು ಅಂದರೆ ಅರೈವಲಲ್ಲಿ ಯಾರ ಬಂದ್ರಂತ ಎಲ್ಲರೂ ಮುಂದೆ ಕಡೆ ಹೋದರು. ನಾನು ಕೂಡ ನಿಂತಿದ್ದೆ ನೋಡುವ ಅಂತ, ಚೀಫ್ ಮಿನಿಸ್ಟರ್ ಬಂದ್ರಂತ. ಬಟ್ ಚೀಫ್ ಮಿನಿಸ್ಟರ್ ಇರಲಿಲ್ಲ, ಯಾರ ಬೇರೆ ಮಿನಿಸ್ಟರ್ ಇದ್ದರು. ಹಾಗೆ ಚೀಫ್ ಮಿನಿಸ್ಟರ್ ಮತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು. ಯಾರ ಮಿನಿಸ್ಟರ್ ಇದ್ದರು ನನಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಯಾರಂತ. ಹಾಗೆ ಟೈಮು ಒಂದು 10 o'clock ಆಯಿತು. ಹಾಗೆ ನಾವು ಇನ್ನೂ ಕೂಡ ವೆಯ್ಟ್ ಮಾಡ್ತಾ ಇದ್ದೇವೆ. ಮಾವ ಇನ್ನೂ ಕೂಡ ಬರಲಿಲ್ಲ, ಅಂದರೆ ಲಗೇಜ್ ಕೂಡ ತಗೊಂಡು ಬರುವಾಗ ಲೇಟ್ ಆಗುತ್ತಲ್ವ. ಹಾಗೆ ಮಕ್ಳಿಗೆ ಕೂಡ ತುಂಬ ಹಸಿತಾಯಿತು, ಅಂದರೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಮಕ್ಕಳು. ಅದಕ್ಕೋಸ್ಕರ ಅಲ್ಲಿ ಪಕ್ಕದಲ್ಲಿರುವ ಕೆಫೆಗೆ ಹೋಗಿ ಅಲ್ಲಿಂದ ಅದೊಂದು ವೆಜ್ ಕೆಫೆ, ಕಾಫಿ, ಟೀ ಮತ್ತು ಈ ಥರ ಸ್ನ್ಯಾಕ್ಸ್ ಎಲ್ಲ ಇತ್ತು, ಪಫ್. ಹಾಗೆ ಅವರು ಮ್ಯಾಗಿ ಬೇಕಂತ ಹೇಳಿದರು, ಹಾಗಾಗಿ ಮ್ಯಾಗಿಯನ್ನು ಪರ್ಚೇಸ್ ಮಾಡಿ ಅವರಿಗೆ ಕೊಟ್ಟೆ. ಹಾಗೆ ನಾವು ವೇಟ್ ಮಾಡ್ತಾ ಇದ್ದೇವೆ. ಹಾಗೆ ಒಂದು 10:50 ಆಗುವಾಗ ಮಾವ ಬಂದರು. 2 ವರ್ಷ ನಂತರ ಅವರನ್ನು ನಾವು ನೋಡೋದು. ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇರ್ತೇವೆ, ಬಟ್ ಅವರು ಬರುವಾಗ ಒಂಥರ ಖುಷಿ ಬೇರೆ ಅಲ್ವಾ. 1-2 ವರ್ಷ ನಂತರ ನಮ್ಮವರು ಊರಿಗೆ ಬರುವಾಗ ಅದರ ಖುಷಿಯೇ ಬೇರೆ ಅಲ್ಲ. ಹಾಗೆ ಬರ್ತಾ ಇದ್ದಾರೆ. ಹಸ್ಬೆಂಡ್ ಮತ್ತು ಮಕ್ಕಳು ಹೋದರು. ಮಕ್ಕಳು ಅವರ ಹತ್ರ ಆಶೀರ್ವಾದ ಎಲ್ಲ ತಗೊಂಡು, ಹಾಗಾಗಿ ಇವಾಗ ನಾವು ಮನೆಗೆ ಹೊರಟಿದ್ದೇವೆ. ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ದರು, ಅಂದರೆ ಅಜ್ಜ ಬರೋದಲ್ಲ 2 ವರ್ಷ ನಂತರ, ಹಾಗಾಗಿ ತುಂಬ ಖುಷಿಯಾಗಿದ್ದರು. ಹಾಗೆ ನಾವು ಮನೆಗೆ ಹೊರಟು ಬಂದ್ವಿ. ಇದರಲ್ಲಿ ನಾನು ಇದೊಂದು ವಿಡಿಯೋ ಕ್ಲಿಪ್ ಆ್ಯಡ್ ಮಾಡ್ತಾ ಇದ್ದೇನೆ. ನಾನು ಇದು ಪೇಂಟಿಂಗ್ ಆಗುವಾಗ ಮುಂಚೆ ಇದನ್ನು ತೆಗೆದಿಟ್ಟಿದೆ. ಇದರಲ್ಲಿ ನೋಡ್ಬೋದು ಎಷ್ಟು ಗೀಚೆ ಹಾಕಿದ್ದಾರೆ ಅಂತ ಮಕ್ಕಳು. ಹಾಗೆಯೇ ಇಲ್ಲಿ ಒಂದು ಕಡೆ ಐ ಲವ್ ಯು ಮಾಮ್, ಥ್ಯಾಂಕ್ ಯು ಅಂತ ನೋಡುವಾಗಲೇ ತುಂಬ ಖುಷಿ ಆಯಿತು. ಮಾವನೆವರೆಗೆ ಲಗೇಜಲ್ಲಿ ಖಾಲಿ 30 kilos ಮಾತ್ರ ತಗೊಳ್ಳಿಕ್ಕೆ ಬರೋದಲ್ವ, ಅದಕ್ಕೋಸ್ಕರ ಅವರು ಕೆಲವು ವಸ್ತುನು ಇದರಲ್ಲಿ ತಂದಿದ್ದಾರೆ. ಪರ್ಫ್ಯೂಮು, ಓಟ್ಸ್ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ, ಮತ್ತು ಕೆಲವು ವಸ್ತೆಲ್ಲ ಇನ್ನೂ ಅವರ ಕಾರ್ಗೋದಲ್ಲಿ ಹಾಕಿದ್ದಾರೆ, ಅದಿನ್ನೂ ಬರಬೇಕು. ಹಾಗೆ ನಮ್ಮ ಇನ್ಫೆಂಟ್ಮೇರಿ ಚರ್ಚ್ ಸ್ಕೂಲಲ್ಲಿ ಸ್ಕೂಲ್ ಡೇ ಇತ್ತು. ನಾನು ಮತ್ತು ಮಕ್ಕಳು ಹೋಗಿದ್ವಿ ಸ್ಕೂಲ್ ಡೇ ಅಂದಮೇಲೆ ಅದೊಂದು ಥರ ಖುಷಿ ಅಲ್ವಾ. ನಮಗೆ ಕೂಡ ಹಾಗೆ ನಮ್ಮ ಸ್ಕೂಲ್ ಡೇ ಇರುವಾಗ ಅಲ್ಲಿ ಎಕ್ಸೈಟ್ಮೆಂಟ್ ಮತ್ತು ಅದರ ಪ್ರಾಕ್ಟೀಸಸ್, ಮತ್ತು ಸ್ಕೂಲ್ ಡೇ ಅಂದಮೇಲೆ ಅದೊಂದು ಹಬ್ಬ ಇದ್ದಾಗೆ ನಮಗೆ. ಅಷ್ಟೊಂದು ಎಂಜಾಯ್ ಮಾಡ್ತಾಯಿದ್ವಿ ನಾವು ಸ್ಕೂಲ್ ಡೇ ಅಂದಮೇಲೆ. ನಮಗೆ ಯಾವ ಪಾರ್ಟ್ ಇದ್ದರೂ ಕೂಡ, ಸ್ಕಿಟ್ ಆಗಿರ್ಬೋದು, ಡ್ಯಾನ್ಸ್. ನಾನು ಸ್ಪೆಷಲಿ ಸ್ಕೂಲ್ ಡೇಸಲ್ಲಿ ಡ್ಯಾನ್ಸಲ್ಲಿ ಜಾಸ್ತಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಸ್ಕೂಲ್ ಡೇಗೆ ಕೂಡ ಡ್ಯಾನ್ಸೇ ಜಾಸ್ತಿ ಮಾಡ್ತಾಯಿದ್ದದ್ದು. ಹಾಗೆ ಈ ಸ್ಕೂಲ್ ಡೇ ನೋಡುವಾಗ ನಮ್ಮ ಸ್ಕೂಲ್ ಡೇಸ್ ಕೂಡ ಒಂದು ಸಲ ಎಲ್ಲ ರಿಕಾಲ್ ಮಾಡಿದೆ. ನಮ್ಮ ಸ್ಕೂಲ್ ಡೇಸ್. ಈ ವಿಡಿಯೋ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ, ಆಯಿತಾ. ಇನ್ನೊಂದು ವಿಡಿಯೋದಲ್ಲಿ ಸ್ವಲ್ಪ ವಾಯ್ಸ್ ಕ್ಲಿಯರ್ ಆದಮೇಲೆ ನಿಮ್ಮೊಟ್ಟಿಗೆ ಸಿಗ್ತೇನೆ. ಅಲ್ಲಿ ತನಕ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.